ಅಲ್ಲೋಯ್ತಮ್ಮ ಕಣ್ಣು ಕಣ್ಣು ಮೂಗು ಮೂಗು ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. 15 ದಿನ ಆದಮೇಲೆ ಪ್ರೀತಮ್ನ ನೋಡಿ ತುಂಬಾ ಖುಷಿ ಆಯಿತು. ಮನೆಗೆ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಶನಿವಾರನೇ ನಾನು ಅಮ್ಮ ಮನೆಗೆ ಹೋದೆ. ಒಂದು ನೈಟ್ ಇದ್ದು ಸಂಜೆ ಭಾನುವಾರ ಕರ್ಕೊಂಡು ಬರೋಣ ಅಂತ ಅಮ್ಮ ಮನೆಯಲ್ಲಿ ಒಂದು ನನ್ನ ತುಂಬ ಇಷ್ಟವಾದ ಮಾರ್ನಿಂಗ್ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಅಮ್ಮನೂ ತಮ್ಮ ಹಾಲು ಕರೆದ್ರು. ಫಸ್ಟ್ ಟೈಮ್ ಹೊಸ ಸ್ಕೂಟಿ ತಂದಾದಮೇಲೆ ನಾನು ಸ್ಕೂಟಿಯಲ್ಲಿ ಹೋಗಿದ್ದು. ನಾನೇ ಹಾಲು ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೊರಟೆ. ಡೈರಿಗೆ ಹಾಲು ಹಾಕ್ಬಿಟ್ಟು ಮನೆ ಕಡೆ ಹೊರಡ್ತಾ ಇದ್ದೀನಿ. ಸೊ ಮುಂದೆ ನಾನು ಎಷ್ಟೇ ಹೇಗೆ ಇರ್ಬೋದು, ಏನೇ ಆಗ್ಬೋದು, ನನ್ನ ಜೀವನದಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಮಾರ್ನಿಂಗ್ ರೊಟೀನ್ ಅಂತ ಅಂದರೆ ಇದೇ ಆಗಿರುತ್ತೆ. ಈ ಪ್ರಕೃತಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದೇ ನಂಗೆ ತುಂಬ ಖುಷಿ ಕೊಡೋ ಅಂಥದ್ದು. ಬೆಳಗ್ಗೆ ಇದ್ದರೆ ಈ ತಣ್ಣನೆ ಗಾಳಿ ಜೊತೆಗೆ ಈ ವಾತಾವರಣ ನೋಡ್ತಾ ಬಿಸಿ ಟೀ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಾಲು ಡೈರಿಯಲ್ಲಿ ಹಾಲು ಹಾಕ್ಬಿಟ್ಟು ಮನೆಗೆ ಬಂದೆ. ಗಾಡಿ ತೊಗೊಂಡು ಬಂದಾಗಿಂದ ಫಸ್ಟ್ ಟೈಮ್ ನಾನು ಡ್ರೈವ್ ಮಾಡಿದ್ದು. ತುಂಬಾ ಕಂಫರ್ಟಬಲ್ ಆಗಿತ್ತು, ತುಂಬಾ ಸ್ಮೂತಾಗಿ ಗಾಡಿ ಹೋಗ್ತಾಯಿತ್ತು. ತುಂಬ ಖುಷಿ ಆಯಿತು. ಗಾಡಿನ ಹೆಣ್ಮಕ್ಳಿಗೆ ತುಂಬ ಕಂಫರ್ಟಬಲ್ ಆಗಿದೆ ಅಂತ ಹೇಳಿದೆ. ಅಂದರೆ ಹೊಸ ಗಾಡಿ ಲಾಂಚ್ ಆಗ್ತಾ ಹೊಸ ಫ್ಯೂಚರ್ಸ್ನ ಕೂಡ ಕೊಡ್ತಾರಲ್ಲ, ಸೊ ಹಾಗಾಗಿ ಇದು ನಮ್ಮನೆ ಪುಟಾಣಿ ಕರು. ತುಂಬ ಬ್ಯೂಟಿಫುಲ್ ಆಗಿರೋವಂಥದ್ದು. ಯಾವಾಗಲೂ ಕೂಡ ಇದನ್ನು ನೋಡಿದ್ರೆ ಒಂಥರ ಖುಷಿ. ಈ ನಡುವೆ ಅದಕ್ಕೆ ಹುಷಾರಿರಲಿಲ್ಲ, ಡಾಕ್ಟರ್ ಟ್ರೀಟ್ಮೆಂಟ್ ಎಲ್ಲ ಆಯಿತು. ಬೆಳಗ್ಗೆ ಎದ್ದು ಅಮ್ಮನ ಕೈಯಲ್ಲಿ ಒಂದು ಬಿಸಿ ಟೀ ಕುಡ್ಕೊತ ಹಿಂಗೆ ತಣ್ಣಗೆ ನಿಂತ್ಕೊಂಡ್ರೆ ಹಬ್ಬ ಈ ಮಾರ್ನಿಂಗಿಗೆ ಒಂದು ಕಳೆ ಬಂತು ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲಿ ಈ ಥರ ಟೀ ಕುಡಿತಾನೆ ಇರ್ತೀನಲ್ಲ, ಅವಾಗೆಲ್ಲ ನಾನು ಎಂಜಾಯ್ ಮಾಡ್ತಾನೆ ಇರ್ತೀನಿ, ತುಂಬ ಖುಷಿ ಪಡ್ತೀನಿ. ಸುಮಾರು ಬೆಳಗ್ಗೆ 4:15ಗೆ ನಮ್ಮಮ್ಮನ ರೊಟೀನ್ ಸ್ಟಾರ್ಟ್ ಆಗುತ್ತೆ. 4:15ಗೆ ಎದ್ದ ತಕ್ಷಣ 2 ಹಸುವಲ್ಲಿ ಹಾಲು ಕರಿಬೇಕು. 2 ಹಸುವಲ್ಲಿ ಹಾಲು ಕರಿಬೇಕು ಅಂತ ಅಂದರೆ ಕೆಲಸ ಜಾಸ್ತಿನೇ ಆಗಿಬಿಡುತ್ತೆ. ಒಂದನ್ನು ಹೊರಗಡೆ ಕಟ್ಟಬೇಕು, ಮತ್ತು ಹಾಲು ಕರಿಬೇಕು, ಇನ್ನೊಂದನ್ನು ಕಟ್ಟಬೇಕು. ಹಾಲು ಕರಿದ ತಕ್ಷಣ ಡೈರಿಗೆ ತೊಗೊಂಡೋಗಿ ಹಾಕಬೇಕು. ಹಾಗೆ ಮನೆ ಹತ್ರ ವರ್ತನೆಗೆ ಕೂಡ ಹಾಲನ್ನು ಕೊಡ್ತಾರೆ, ಮನೆ ಹತ್ರನೇ ಬಂದು ತೊಗೊಂಡು ಹೋಗ್ತಾರೆ. ಅವರಿಗೆಲ್ಲ ಹಾಲನ್ನು ಅಳತೆ ಮಾಡಿ ಕೊಡಬೇಕು. ಹೀಗೆ ತುಂಬ ಬ್ಯುಸಿಯಾಗಿರುತ್ತೆ ಮಾರ್ನಿಂಗ್. ಸೊ ಅಮ್ಮನೇ ಅದಕ್ಕೆಲ್ಲ ಗೊತ್ತಾಗುತ್ತೆ, ನಮಗೆ ಅದರ ಮೆಜರ್ಮೆಂಟ್ ಎಲ್ಲ ಏನೂ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಅಮ್ಮ ಹಾಲು ಕೊಡ್ತಾರೆ. ಅಲ್ಲಿಂದ ಬಂದ ತಕ್ಷಣ ಹಾಲಿನ ಪಾತ್ರೆ ಸ್ವಲ್ಪ ಇತ್ತು, ಪಾತ್ರೆ ಜಾಸ್ತಿ ಇದ್ದಿದ್ದಿಲ್ಲ. ಪ್ರೀತಮ್ಮು ಮತ್ತು ಪ್ರಗತಿ ಇಬ್ಬರು ಚೆಂದ ನಿದ್ದೆ ಮಾಡ್ತಾಯಿದ್ರು. ಇನ್ನೇನು ಪ್ರೀತಮ್ ಎದ್ದು ಬೆಳಗ್ಗೆ ಎದ್ದ ತಕ್ಷಣ ಸೀಬೆ ಮರ ಇದೆ, ಗಿಳಿಗಳೆಲ್ಲ ಬಂದು ಸೀಬೆಹಣ್ಣು ತಿಂತಾ ಇರುತ್ತೆ. ಆವಾಗ ಅಮ್ಮ ಒಂದು ಸೀಬೆಹಣ್ಣು ಡೈಲಿ ಕಿತ್ಕೊಡ್ತಿದ್ರಂತೆ ಪ್ರೀತಮ್ಗೆ. ಹಣ್ಣು ತಿಂತಾ ಇದೆಯಾ? ತಿನ್. ಸುಮಾರು ಜನ ಪ್ರೀತಮ್ನ ತುಂಬ ಮಿಸ್ ಮಾಡ್ಕೊಂಡಿದ್ರಿ. ಈ ವಿಡಿಯೋದಲ್ಲಿ ಪ್ರೀತಮ್ನ ನೋಡಿ ಖುಷಿಯಾಗಿರುತ್ತೆ ಅಂತ ಅಂದ್ಕೊತೀನಿ. ನನ್ನ ಫೇವ್ರೆಟ್ ಉಪ್ಪಿಟ್ಟು ಅಂತ ಅಂದರೆ ನಂಗೆ ತುಂಬ ಇಷ್ಟ. ನಾನು ಎಷ್ಟೊಂದು ಸರಿ ಬ್ಲಾಗಲ್ಲಿ ಹೇಳಿರ್ತೀನಿ. ಅಮ್ಮ ಮಾಡಿರೋ ಉಪ್ಪಿಟ್ಟು ಅಂದರೂ ಎಂಥ ಟೇಸ್ಟ್ ಕೊಡುತ್ತೆ ಅಂತ ಅಂದರೆ ಅಮ್ಮನ ಕೈ ರುಚಿನೇ ಹೆಂಗೋ ಅಥವಾ ರೆಸಿಪಿನೇ ಹೆಂಗೋ ನನಗೆ ಗೊತ್ತಿಲ್ಲ. ಅಮ್ಮ ಉಪ್ಪಿಟ್ಟು ಮಾಡ್ತಾ ಇದ್ರೇ ಘಮ ಅಂತ ಇರುತ್ತೆ, ಯಾವಾಗ ಮುಗಿಯುತ್ತೋ ಅಂತ. ಆಮೇಲೆ ಇನ್ನೊಂದೇನೆಂದರೆ ಉಪ್ಪಿಟ್ಟು ಯಾವಾಗಲೂ ಬಿಸಿ ತಿಂದ್ಬಿಡಬೇಕು. ಅಷ್ಟು ಬಿಸಿ ಉಪ್ಪಿಟ್ಟು ಮಾಡಿದ ತಕ್ಷಣ ನಮ್ಮಮ್ಮ ಫಸ್ಟು ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ತಣ್ಣಗಾಗಕ್ಕೆ ಮುಂಚೆ ಉಪ್ಪಿಟ್ಟು ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು ಅವತ್ತು ಎಷ್ಟಿದ್ರೂ ಉಪ್ಪಿಟ್ಟು ಸಾಕೋಗೋದಿಲ್ಲ, ಪ್ರಗತಿಗಾಗಲಿ ನನಗಾಗಲಿ. ಅಷ್ಟರೊಳಗೆ ಪ್ರೀತಮ್ಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡೋಣ ಅಂತ ಹೇಳಿ ಅಮ್ಮ ಸ್ನಾನ ಮಾಡಿಸ್ತಾಯಿದ್ರು. ಅಂಡೆ ನೀರು ಸ್ನಾನ ಮಾಡೋದು ತುಂಬಾ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ. ನಿಮ್ಗೆ ಯಾರಿಗಾದ್ರೂ ಅದರ ಅನುಭವ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ. ಅಂಡೆ ನೀರು ಸ್ನಾನ ಯಾರೆಲ್ಲ ಮಾಡಿದ್ದೀರಾ ಅಂತ. ಪ್ರೀತಮ್ ಕೂಡ ಫ್ರೆಶ್ ಅಪ್ ಆದಮೇಲೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಅವ್ನಿಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಪ್ರೀತಮ್ಗೆ ಯೂಸ್ ಮಾಡ್ತಾ ಇರೋದು, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದೆ, ಲವ್ ಲ್ಯಾಪ್ ಅವರ ಸುಪ್ರೀಮ್ ಡೈಪರ್ ಪ್ಯಾಂಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪ್ಯಾಂಟ್ಸ್ ನನಗೆ ಯಾಕೆ ಬೆಸ್ಟ್ ಅಂತ ಅನ್ನಿಸ್ತು ಅಂತಲೂ ಕೂಡ ನಾನು ಹೇಳಿದ್ದೀನಿ. ನಾನು ಯೂಸ್ ಮಾಡಿದ ಮೇಲೂ ಕೂಡ ನನಗೆ ಪರ್ಸ್ನಲಾಗಿ ರಿವ್ಯೂ ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ಮಕ್ಕಳ ಸ್ಕಿನ್ನಿಗೆ, ನ್ಯೂ ಬಾರ್ನ್ ಬೇಬಿಗೆಲ್ಲ ನೀವು ಖಂಡಿತ ಈ ಒಂದು ಬ್ರ್ಯಾಂಡಿಗೆ ಹೋಗ್ಬೋದು. ಈ ಒಂದು ಡೈಪರಲ್ಲಿ ಏನಂತ ಅಂದರೆ ಯಾವುದೇ ರೀತಿಯಾದಂತಹ ರ್ಯಾಶ್ ಆಗೋದಿಲ್ಲ. ಯಾಕೆ ಅಂತಂದರೆ ಅಲೋವೆರಾ ಲೋಷನ್ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ರ್ಯಾಶ್ ಪ್ರಿವೆನ್ಷನ್ ಅಂತ ಹೇಳ್ಬೋದು. ತುಂಬಾ ಕಂಫರ್ಟಬಲ್ ಆಗಿದೆ, ಸಾಫ್ಟ್
ಕಾಟನ್ ಅಷ್ಟು ಸಾಫ್ಟಾಗಿ ಇದೆ ಈ ಒಂದು ಅಂತಂದರೆ ನಾವು ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಸೇಮ್ ಕಾಟನ್ ಬಟ್ಟೆ ಹೇಗಿರುತ್ತೋ ಹಾಗೆ ಅನಿಸುತ್ತೆ. ಇದರೊಳಗೆ 10 ಮಿಲಿಯನ್ ಬ್ರೀತೇಬಲ್ ಪೋರ್ಸ್ ಇರುತ್ತೆ. ಸೊ ಅದರಿಂದ ನಮಗೆ ಲಾಂಗ್ ಲಾಸ್ಟಿಂಗ್ ಆಗಿ ಡ್ರೈನೆಸ್ಸನ್ನು ಕೊಡುತ್ತೆ ಅಂತ ಅಂದರೆ ತುಂಬಾ ಅಬ್ಸರ್ವೇಷನ್ ತುಂಬ ಚೆನ್ನಾಗಿದೆ. 5 ಲೇಯರ್ ಸೂಪರ್ ಲೈಟ್ ಕೋರ್ ಇರುತ್ತೆ. ಫುಲ್ ನೈಟ್ ಮಕ್ಕಳು ಆರಾಮಾಗಿ ಮಲಗ್ಬೋದು. ಆ್ಯಕ್ಟಿವ್ ಡೇಗೆ ಕೂಡ ಯೂಸ್ ಮಾಡ್ಬೋದು, ಫುಲ್ ಡೇ ಮಕ್ಕಳು ಆ್ಯಕ್ಟಿವ್ ಆಗಿದ್ದಾಗ. ಹಾಗೆ ಇದರೊಳಗೆ ಇಂಡಿಕೇಟರನ್ನು ಕೊಟ್ಟಿರ್ತಾರೆ, ಯೆಲ್ಲೋ ಕಲರ್ ಇದೆ. ಸೊ ಅದು ಕಂಪ್ಲೀಟಾಗಿ ಬ್ಲೂ ಕಲರ್ ಆದಾಗ ನೀವು ಆರಾಮಾಗಿ ತೆಗಿಬಹುದು. ಅಂತಂದರೆ ಆಲ್ಸೋ ಇದು ಸ್ಮೆಲ್ ಕೂಡ ಮಾಡೋದಿಲ್ಲ, ಜೊತೆಗೆ ಝೀರೋ ಇರಿಟೇಷನ್ ಕೂಡ. ಹಾಗಾಗಿ ಈ ಒಂದು ಪ್ರಾಡಕ್ಟ್ ನನಗೆ ತುಂಬ ಬೆಸ್ಟ್ ಅನ್ನಿಸ್ತು. ಮತ್ತು ಡಿಸ್ಪೋಸಬಲ್ ಟೇಪ್ ಕೂಡ ಇರುತ್ತೆ ಇದರೊಳಗೆ. ನಾವು ಆರಾಮಾಗಿ ಯಾವಾಗ ವೆಟ್ನೆಸ್ ಓವರ್ ಆಯಿತು ಆವಾಗ ಈ ಒಂದು ಪ್ಯಾಡನ್ನು ತೆಗೆದುಬಿಟ್ಟು ಟೇಪನ್ನು ತೆಗೆದುಬಿಟ್ಟು ಡಿಸ್ಪೋಸ್ ಮಾಡ್ಬೋದು ಆರಾಮಾಗಿ. ಇದರೊಳಗೆ ಲೀಕ್ ಲಾಕ್ ಮೆಕ್ಯಾನಿಸಮ್ ಪ್ರಿವೆಂಟ್ ಇರೋದ್ರಿಂದ ತೈ ಮತ್ತು ವೇಸ್ಟ್ ಹತ್ರ ಲಾಂಗ್ ಲಾಸ್ಟಿಂಗ್ ಆಗಿ ಪ್ರೊಟೆಕ್ಷನ್ ಕೊಡುತ್ತೆ. ಮಕ್ಕಳು ಫುಲ್ ನೈಟ್ ನಿದ್ದೆ ಮಾಡಿದ್ರೂ ಕೂಡ ಲೀಕ್ ಆಗೋದಿಲ್ಲ. ಇದಕ್ಕೊಂದು ನಾನು ಅದರ ಮೇಲೆ ಬ್ಲೂ ವಾಟರನ್ನು ಸ್ಪ್ರೆಡ್ ಮಾಡಿ ಒಂದು ಟಿಶ್ಯೂ ಪೇಪರಲ್ಲಿ ಚೆಕ್ ಮಾಡಿದಾಗಲೇ ಗೊತ್ತಾಗುತ್ತೆ ಸ್ವಲ್ಪನೂ ಕೂಡ ಲೀಕ್ ಆಗೋದಿಲ್ಲ. ಸ್ಕ್ವೀಸ್ ಮಾಡಿದ್ರೂ ಕೂಡ ಅಷ್ಟೇ, ಯಾಕೆ ಅಂತಂದರೆ ಇದು ಫುಲ್ಲು ಜೆಲ್ಲಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇದು ಮಕ್ಕಳಿಗೆ ನ್ಯೂ ಬೋರ್ನ್ ಬೇಬಿಗೆ ಖಂಡಿತ ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದ್ದೆ ನಾನು ಲವ್ ಲ್ಯಾಪ್ ಸುಪ್ರೀಂ ಪ್ಯಾಂಟ್ಸ್ ಬಗ್ಗೆ. ಸುಮಾರು ಅಂದರೆ 1-2-3 ಜನ ಹೇಳಿದ್ರಿ ಪ್ರೀತಮ್ಗೆ 2.5 ವರ್ಷ ಆಗಿದೆ, ಇನ್ನು ಡೈಪರ್ ಯೂಸ್ ಮಾಡ್ತೀರಾ ಅವ್ನು ಹೇಳಲ್ವಾ ಅಂತ. ಸೊ ಮಕ್ಳಿಗೆ ಏನು ಗೊತ್ತಾ, ಇನ್ನು ಚಿಕ್ಕ ಮಕ್ಕಳಿಗೆ ಅಷ್ಟು ಕಂಟ್ರೋಲ್ ಮಾಡೋದಕ್ಕೆ ಬರೋದಿಲ್ಲ, 1 ಆಗಲಿ 2 ಆಗಲಿ. ಆಮೇಲೆ ಅವ್ರು ಹೇಳಿದ್ರು ಒಂದು 10 ನಿಮಿಷ ಕಂಟ್ರೋಲ್ ಮಾಡ್ಬೋದೇನೋ, ಆಮೇಲೆ ಮಾಡೋಕ್ಕಾಗಲ್ಲ. ಔಟ್ಸೈಡ್ ಹೋದಾಗ ನಾವು ಇಷ್ಟು ನಿಮಿಷಕ್ಕೆ ಮನೆಗೆ ಬಂದ್ಬಿಡ್ತೀವಿ, ಅವರಿಗೆ ಪಾಟಿ ಬಂದ ತಕ್ಷಣ ನಾವು ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತೀವಿ, ಆ ಥರ ಇರೋದಿಲ್ಲ. ಸೊ ಹಾಗಾಗಿ 3-4 ವರ್ಷ ಅವರಿಗೆ ಕಂಟ್ರೋಲ್ ಮಾಡೋ ಥರ ಮತ್ತು ಹೇಳೋದೇ ಕಂಪ್ಲೀಟಾಗಿ ನಮ್ಗೆ ಹೇಳಕ್ಕೆ ಬರುತ್ತೆ ಅನ್ನುವಾಗ ನಾವು ನಿಲ್ಲಿಸ್ಬೋದು. ಸೊ ನಾನು ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡೋದಿಲ್ಲ ಮನೆಯಲ್ಲಿ, ಔಟ್ಸೈಡ್ ಹೋದಾಗಲೇ ನಾನು ಯೂಸ್ ಮಾಡೋದು. ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೇಕಂತಂದ್ರೆ 1.5 ವರ್ಷದ ಮಕ್ಕಳು ತನಕನೂ ಆರಾಮಾಗಿ ಡೈಲಿ ಯೂಸ್ ಮಾಡ್ಕೊಬೋದು. ಇವಾಗಿರೋ ಬೆಂಗಳೂರು ಸಿಚುವೇಶನ್ ಅಲ್ಲಿ ನಾವು ಬಟ್ಟೆಯನ್ನ ಹಾಕಿ ಅದನ್ನ ವಾಶ್ ಮಾಡ್ತೀವಿ ಅಂತ ಹೇಳೋದಕ್ಕಾಗಲ್ಲಲ್ವಾ. ಸೊ ನೀವು ಯಾರಾದ್ರೂ ಟ್ರೈ ಮಾಡಿರೋರಿಗೆ ಗೊತ್ತಿರುತ್ತೆ. ಸೊ ನಿಮ್ಗೆ ಏನಾದ್ರು ಬೆಸ್ಟ್ ಅನ್ಸಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ನೀವು ಮಾಮ್ಗೆ ಇದು ಯೂಸ್ ಆಗುತ್ತೆ. ಇವಾಗ ತಾನೇ ಅಮ್ಮ ಆಗಿರೋರಿಗೆ ಕನ್ಫ್ಯೂಷನ್ ಇರುತ್ತೆ, ಏನು ತಗೋಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ನನಗೆ ಬೆಸ್ಟ್ ಆಪ್ಷನ್ ಅಂತ ಅನಿಸ್ತು. ನಿಮ್ಗೆ ಏನಾದರೂ ಪ್ರಾಡಕ್ಟ್ ಬೇಕಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು. ಈಗ ಚಂದ ನಿದ್ದೆ ಮಾಡ್ತಾ ಇದ್ದಾರೆ, ಒಂದು 2-3 ಅವರ್ ನಿದ್ದೆ ಮಾಡ್ತೇನೆ. ಅವ್ನು ನಿದ್ದೆ ಮುಗಿದ ತಕ್ಷಣ ಹೊರಡೋದು. ಅಮ್ಮ ಉಪ್ಪಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ರವೆಯನ್ನು ಚೆನ್ನಾಗಿ ಹುರಿಬೇಕು. ಎಷ್ಟು ಚೆನ್ನಾಗಿ ನೀವು ರವೆಯನ್ನು ಅಷ್ಟು ತಾಳ್ಮೆಯಿಂದ ಹುರಿದು ಮಾಡ್ತಿರೋ ಆ ಉಪ್ಪಿಟ್ಟು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ. ತರಕಾರಿನೆಲ್ಲ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದಾರೆ ಬೇಗ ಆಗಲಿ ಅಂತ ಇಟ್ಬಿಟ್ಟು ಟೈಮ್. ನಾನಿಲ್ಲಿ ಮಶ್ರೂಮ್ ಸಾಂಬಾರು ಮಾಡೋದಕ್ಕೆ ನನಗೇನೇನು ಬೇಕೋ ಅದನ್ನೆಲ್ಲ ನಾನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ಇವತ್ತು ಬ್ರೇಕ್ಫಾಸ್ಟು ನಾನೇ ಮಾಡಬೇಕು ಅಂದ್ಕೊಂಡೆ, ಆದರೆ ಅಮ್ಮನ ಕೈ ರುಚಿ ಇದೆಯಲ್ಲ ಅದು 1 ಟೈಮು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟನೇ ಆಗೋದಿಲ್ಲ. ಪಾಪ ಅವ್ರಿಗೆ ಕೆಲಸ ಜಾಸ್ತಿ. ಹೇಳೋ ಹಾಡು ಹೇಳೋ. ಕಿವಿ, ಕಣ್ಣು, 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 ಮೂಗು, 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 ಬಾಯಿ, ಬಾಯಿ ಎಲ್ಲ ಹೇಳ್ಕೊಂಡೆ ತೋರಿಸ್ತೀಯ. ಕ್ವಿಟ್ ಬಾಯ್ ಆಗ್ಬಿಟ್ಟಿದ್ಯಾ, ಎಲ್ಲ ಕಲ್ತ್ಕೊಂಡ್ಬಿಟ್ಟ 15 ದಿನಕ್ಕೆ. ಅಷ್ಟೇ ಹಾಕೊಟ್ಟಿದ್ದೀರಾ ನೀವು ಮನೇಲಿ ಮಾಡಕ್ ಕೆಲಸ ಇಲ್ಲ ಅಂತ. ನಮ್ಮ ಮಾತೆ ಕೇಳಲ್ಲಮ್ಮ. ನೀನೆಲ್ಲ ಒಂದ್ ಬುಕ್ ತೋರಿಸ್ಬಿಟ್ಟು ಏನಾದ್ರು ಹೇಳ್ಕೊಳಕ್ ಹೋದ್ರೆ ನಮ್ಮ ಮಾತೆ ಕೇಳಿಸ್ಕೊಳಲ್ಲ. ಬುಕ್ಕಲ್ಲಿರೋದು ಕೇಳಲ್ಲ. ಫಸ್ಟ್ ಇದನ್ನೆಲ್ಲ ಕಲ್ಸ್ಬೇಕು ಅಂತ ಅವರೇ ಬುಕ್ಕಲ್ಲಿ ಕಲ್ತ್ಕೊಂತಾರೆ. ನಾವೊಂದು ತೋರಿಸ್ತಾ ಇದ್ರೆ ಗೋಳಿ, ಬೈರ, ಗಾಡಿ ಎಲ್ಲ ಬೈರಾನು, ಬೈರಾ, ಬೈರಾ, ಗಾಡಿ, ಗಾಡಿ ಎಲ್ಲ ನಮ್ದು ಗಾಡಿ. ಖೋ ಬಂತು ನೋಡು. ರಾಗಿ ರಾಗಿ ಕೊಡು, ಅದೊಂದು ಬಟ್ಲ ರಾಗಿ ಕೊಡು, ಹಾಕ್ಬಿಟ್ಟು ಬರ್ತೇನೆ. ಬಾ ರಾಗಿ ಹಾಕ್ತೀಯಾ? ನಿಜವಾಗ್ಲೂ ನನಗನ್ಸುತ್ತೆ ಮಕ್ಕಳು ಈ ಥರ ವಾತಾವರಣದಲ್ಲಿ ಬೆಳೆಯೋದಕ್ಕೂ ನಾವು ತೊಗೊಂಡೋಗಿ 4 ಗೋಡೆ ಮಧ್ಯೆ ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇರೋದಕ್ಕೂ ತುಂಬ ವ್ಯತ್ಯಾಸನ ನಾನು ನೋಡ್ತಾನೆ ಇರ್ತೀನಿ. ಆದರೆ ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯನೋ ಅವಶ್ಯಕತೆನೋ ಹಣೆ ಬರಹನೋ ಆ ಥರ ಒಂದು ಲೈಫ್ ಸ್ಟೈಲಲ್ಲಿ ನಾವು ಕೂಡ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಪ್ರೀತಮ್ ಇಲ್ಲಿ ಬಂದ ತಕ್ಷಣ ಕೋಳಿ ಜೊತೆ, ನಾಯಿ, ಹಸು ಎಲ್ಲರ ಜೊತೆ ಎಷ್ಟು ಫ್ರೆಂಡ್ ಆಗಿಬಿಟ್ಟಿದ ಅಂತ ಅಂದರೆ ನಮ್ಮ ಬೈರ ಬಂದ್ಬಿಟ್ಟು ಅವನು ಹೊಡಿತಾನೆ ಅಂತ ಕೈನ ಹಿಂಗೆ ಇಟ್ಕೊತಾನೆ ಅವ್ನ ಬಾಯಲ್ಲಿ. ಬಟ್ ಇಬ್ಬರು
ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದಾರೆ, ಏನು ಆ ಥರ ಏನೂ ಆಗುತ್ತೆ ಆ ಥರ ಇಲ್ಲ. ಅದಾದಮೇಲೆ ಪ್ರೀತಮ್ಗೆ ಬ್ರೇಕ್ಫಾಸ್ಟ್ ಹಾಕಿ ಕೊಟ್ಟರು, ಉಪ್ಪಿಟ್ಟು ಮಾಡಿದ್ರಲ್ಲ ಅದಕ್ಕೇ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರು. ಅವನಿಗೆ ಉಪ್ಪಿಟ್ಟು ತುಂಬ ಫೇವ್ರೆಟ್ ಆಗಿಬಿಟ್ಟಿದೆ. ಇಲ್ಲಿ ನಮ್ಮ ಥರನೇ ಅವನನ್ನು ಅಮ್ಮನ ಕೈಯಲ್ಲಿ ಯಾರೇ ಉಪ್ಪಿಟ್ಟು ಮಾಡಿಸ್ಕೊಂಡು ಊಟ ಮಾಡೋದು ಖಂಡಿತ ಅವರು ಅದಕ್ಕೆ ಫೇವ್ರೆಟ್ ಆಗೋಗ್ತಾರೆ. ಸುಡ್ಲಿ ಸುಮ್ಮನೆ ತಲೆ ಮೇಲೆ ಹೊಡಿತೀವಿ, ಮರ್ಯಾದೆ ಕೂತ್ಕೊಂಡು ತಿನ್ಬಿಟ್ಟು ಎದ್ದುಂಟ ಬಂದ್ಕೊಣವ. ಎಷ್ಟಾಗ್ಲ ತೆಗಿಲಿ ಬಾಯಿನ ಅಂತ. ಚೆನ್ನಾಗದ? ಸೂಪರ್ ಸೂಪರ್. ಹೆಂಗದಪ್ಪ ಹೇಳ? ಸೂಪರ್. ನೀನ್ ತೋರ್ಸೋ, ನೀನ್ ತೋರ್ಸೋ. ಸೂಪರ್. ವಾವ್ ವಾವ್. ಆಮೇಲೆ ಟೂ ಬಿಡು ಅಂದ್ರೆ ಟೂ ಸೂಪರ್ ಸೂಪರ್. ಸ್ಪೂನ್ ದಪ್ಪ ಆಯ್ತು. ಒಬ್ಬರು ವಿವರ್ ಕಮೆಂಟ್ ಮಾಡ್ತಾಯಿದ್ರಿ, ಅಮ್ಮ ಮನೆ ಚಿಕ್ಕದಾಗಿದ್ರೂ ಎಷ್ಟು ಕ್ಲೀನಾಗಿರುತ್ತೆ ಅಂತ. ನಮ್ಮಮ್ಮ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಗೊತ್ತಿಲ್ಲ ಅವ್ರಿಗೆ ಕ್ಲೀನಾಗಿರಬೇಕು, ಕ್ಲೀನಾಗಿಲ್ಲ ಅಂತಂದರೆ ಅವ್ರಿಗೆ ಕೋಪ ಬಂದುಬಿಡುತ್ತೆ ಮತ್ತು ಸಮಾಧಾನವಾಗಿರೋದಿಲ್ಲ. ಬಾಕ್ಸ್ ಎಲ್ಲ ಮತ್ತೆ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಇಡ್ತಾಯಿದ್ರು. ನಾನು ಸಾಂಬಾರು ಮಾಡಬೇಕು ಮಾಡಿಬಿಟ್ಟು ಕ್ಲೀನ್ ಮಾಡ್ತೀನಿ ಅಂದರು. ನಮ್ಮಮ್ಮ ಮತ್ತೆ ಅವರೇ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸರಿ ಎಲ್ಲ ಕ್ಲೀನ್ ಮಾಡಿಕೊಟ್ಮೇಲೆ ನಮಗೊಂದು ಸ್ವಲ್ಪ ಭಯ, ಅದು ಮತ್ತೆ ಗಲೀಜು ಆಗದಲ್ಲಿರೋಂಗೆ ನೀಟಾಗಿ ಸಾಂಬಾರು ಮಾಡಿಕ್ಬೇಕು. ಸೊ ಅದಕ್ಕೋಸ್ಕರ ಪ್ರೀತಮ್ ಇಲ್ಲಿ ಬುಕ್ಸ್ ತೊಗೊಂಡು ಒಂದು ಸ್ವಲ್ಪ ಹೊತ್ತೇನೇನೋ ನೋಡ್ತಾ ಇದ್ದ. ಕೋಳಿಗೆ ಹೋಗಿ ರಾಗಿ ಹಾಕ್ಬಿಟ್ಟು ಬಾ ಅಂದರೆ ರಾಗಿ ಹಾಕ್ತಾನೆ. ಹಸುಗೆ ಹಾಲು ಕರಿಬೇಕು. ಇಲ್ಲಿ ಸೈಡಲ್ಲಿ ಕೂತ್ಕೊ ಅಂದರೆ ತುಂಬ ಹೇಳಿದ ಮಾತನ್ನ ತುಂಬ ಡೀಸೆಂಟ್ ಮಗು ಏನೋ ಅನ್ನೋ ಥರ ಕೇಳ್ತಾ ಇದ್ದಂತೆ. ಆಮೇಲೆ ನಾನು ಹೋದ ತಕ್ಷಣ ಎಲ್ಲ ಉಲ್ಟಾ ಆಗೋಯ್ತು. ಅಮ್ಮನ ಮಕ್ಕ ನೋಡ್ತಿದ್ದಂಗೆ ಮಕ್ಕಳು ಬದಲಾಗೋದು ಸಹಜ ಅಲ್ವಾ, ಆ ಥರ ಬದಲಾಗ್ಬಿಟ್ಟ ಪ್ರೀತಮ್. ನಮ್ಮ ಅಮ್ಮನಿಗೆ ಶಾಕ್ ಆಗೋಯ್ತು. ಇದೇ ಮಗುನ 15 ದಿನ ನಮ್ಮ ಮನೇಲಿ ಇದ್ದಿದ್ದು, ಅಷ್ಟು ಚೆನ್ನಾಗಿದ್ದ, ಅಳ್ತಾ ಇರಲಿಲ್ಲ, ಆರಾಮಾಗಿದ್ದ ಅಂತ. ಅಮ್ಮ ಹಾಲು ಮತ್ತು ಅವಲಕ್ಕಿ ಹಾಕಿ ಒಂದು ಸ್ವೀಟ್ ಮಾಡಿದರು. ಪ್ರಗತಿ ಹೋದರೆ ನಮ್ಮೆಲ್ಲರಿಗೂ ಏನಾದರೂ ಒಂದು ಫೇವ್ರೇಟ್ ಅಂತ ಮಾಡ್ತಾರೆ, ಬಟ್ ಪ್ರಗತಿಗೊಂದು ಫೇವ್ರೇಟ್ ಏನಾದರೂ ಸ್ವೀಟ್ ಮಾಡಿಕೊಡ್ಬೇಕು. ಅದಕ್ಕೆ ಪ್ರಗತಿಗೆ ಅಂತ ಸ್ವೀಟ್ ಮಾಡಿಕೊಟ್ರು. ಇವಾಗ ನನ್ನ ಸರದಿ ಮಶ್ರೂಮ್ ಸಾಂಬಾರು ಮಾಡೋದು. ಇದು ಬಂದು ಬಟನ್ ಮಶ್ರೂಮ್ ಅಂತ ಹೇಳ್ಬಿಟ್ಟು, ಇದಕ್ಕಿಂತ ನಮಗೆ ಫ್ಲ್ಯಾಟ್ ಮಶ್ರೂಮ್ ಅಂತ ಸಿಗುತ್ತೆ, ನಾಟಿ ಮಶ್ರೂಮ್. ಆ ಒಂದು ಅಣಬೆಯಲ್ಲಿ ಸಾಂಬಾರು ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ಒಂದು ಸರಿ ಅಮ್ಮ ಇದರಲ್ಲೇ ಟ್ರೈ ಮಾಡಿದರು, ಇದು ಕೂಡ ತುಂಬ ಚೆನ್ನಾಗಾಗಿತ್ತು. ಸರಿ ಅದೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಅದರಲ್ಲೇ ಅಂದರೆ ಸೇಮ್ ಲೈಕ್ ಅದು ನಾನ್ ವೆಜ್ ಸಾಂಬಾರು ಥರನೇ ಇರುತ್ತೆ, ಮಟನ್ ಸಾಂಬಾರು ಥರನೇ ಇರುತ್ತೆ. ಅದಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಕ್ಕ ಕೆಲ್ಸಕ್ಕೆ ಹೋಗಬೇಕಾದ್ರೆ ಅಕ್ಕನ ಜೊತೆ ಒಬ್ಬರು ಬ್ಯಾಚುಲರ್ ಹುಡುಗಿ ಬರ್ತಾಯಿದ್ರು, ಸುನಂದ ಅಂತ. ಅವ್ರಿಗೆ ಅಮ್ಮ ಯಾವಾಗಲೂ ಅಷ್ಟೇ, ಅವ್ರಿಗೆ ಅಮ್ಮ ಇರಲಿಲ್ಲ. ನಮ್ಮ ಅಕ್ಕಂಗೆ ಮಾತ್ರನೇ ಊಟ ಕೊಟ್ಟು ಕಳಿಸ್ತಾ ಇರಲಿಲ್ಲ. ಸುಮಾರು ವರ್ಷ ಅಕ್ಕನಿಗೆ ಇಬ್ರಿಗೂ ಸೇರಿ 2 ಬಾಕ್ಸ್ನ ಕಟ್ಟಿಕೊಡ್ತಾಯಿದ್ರು. ಅವ್ರು ಇವತ್ತು ಅಷ್ಟೇ ಅಮ್ಮ ಅಂತಾರೆ. ಮತ್ತು ನಾವು ಅಂದರೆ ಅಷ್ಟು ನಮಗೆ ಸೇಮ್ ನಮ್ಮ ಮಕ್ಳ ಥರನೇ ಅವರು ನಮ್ಮ ಮನೇಲಿ ಒಬ್ಬರಾಗಿ ಆ ಥರ ಇದ್ದರು. ನಮ್ಮ ಅಮ್ಮನಿಗೆ ಹಾಗೇ ಅಡುಗೆ ಮಾಡೋದು ಮತ್ತು ಹೊಟ್ಟೆ ತುಂಬ ಊಟ ಮಾಡೋದನ್ನ ನೋಡೇ ಖುಷಿ ಪಟ್ಬಿಡ್ತಾರೆ. ಇಲ್ಲಿ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಜೊತೆಗೆ ಚಕ್ಕೆ ಮತ್ತು ಸ್ವಲ್ಪ ಗಸಗಸೆ, ಕಡಲೆಪಪ್ಪು ಇಷ್ಟು ಮತ್ತು ತೆಂಗಿನಕಾಯಿ ತುರಿ ಒಂದು 3 ರಿಂದ 4 ಸ್ಪೂನಷ್ಟು. ಸಾಂಬಾರು ಎಷ್ಟು ಹೆಚ್ಚು ಮಾಡ್ತೀವಿ ಕಡಿಮೆ ಮಾಡ್ತೀವಿ ಅದ್ರ ಮೇಲೆ ಕಾಯಿ ಜಾಸ್ತಿ ಕಮ್ಮಿ ಮಾಡ್ಕೋಬೇಕು. ಕಾಯಿ ಜಾಸ್ತಿ ಹಾಕಿದಷ್ಟು ಸಾಂಬಾರು ಸಿಹಿ ಬಂದುಬಿಡುತ್ತೆ. ನೋಡಿಕೊಂಡು ತೆಂಗಿನಕಾಯನ್ನು ಹಾಕ್ಕೊಂಡು ಇದನ್ನು ಮೊದಲಿಗೆ ರುಬ್ಕೋತೀನಿ. ಯಾಕೆ ಅಂತಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ, ಅದನ್ನು ಇದ್ರ ಜೊತೆಗೆ ಹಾಕಿದ್ರೆ ಇದು ಗಸಗಸೆ ನುಣ್ಣಗಾಗೋದಿಲ್ಲ. ಅದಕ್ಕೆ ಇದನ್ನು ಫಸ್ಟು ರುಬ್ಬಿಟ್ಟು ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿರೋದನ್ನು ಕೂಡ ಹಾಕ್ಕೊಂಡು ಜೊತೆಗೆ ಸಾಂಬಾರು ಪುಡಿ ಮನೆಯಲ್ಲೇ ಮಾಡ್ಕೊಂಡಿದ್ದಂಥ ಸಾಂಬಾರು ಪುಡಿ 4 ರಿಂದ 5 ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ರುಬ್ಬಿ ಮಸಾಲ
ರೆಡಿ ಮಾಡಿದ್ದೀನಿ. ಅಷ್ಟರಲ್ಲಿ ನಮ್ಮಮ್ಮ ಬಂದು ಮತ್ತೆ ಅವರೇ ಸ್ಟಾರ್ಟ್ ಮಾಡಿಕೊಂಡ್ರು ಮಾಡೋದಕ್ಕೆ. ಅವ್ರು ಕಂಪ್ಲೀಟಾಗಿ ಅಡುಗೆ ಮಾಡೋಕ್ಕೆ ಬಿಡೋದೇ ಇಲ್ಲ. ಅವ್ರಿಗೊಂಥರ ಅಡುಗೆ ಮಾಡೋದ್ರಲ್ಲಿ ಖುಷಿ ಜಾಸ್ತಿ. ಮಶ್ರೂಮ್ ಮತ್ತು ಉಪ್ಪು ಹಾಕಿ ಬಾಡಿಸ್ಕೋಬೇಕು. ಇಲ್ಲಿ ಬಿಸಿನೀರು ಇಟ್ಟಿದ್ದೀನಿ, ತಣ್ಣೀರು ಹಾಕೋಕೆ ಹೋಗ್ಬಿಡಿ. ನಮ್ಮಮ್ಮನ ಸೀಕ್ರೆಟು. ಸಾಂಬಾರಿಗೆ ಯಾವುದೇ ಸಾಂಬಾರಿಗಾದರೂ ಅವರು ತಣ್ಣೀರನ್ನು ಜಾಸ್ತಿ ಹಾಕೋಕ್ಕೆ ಹೋಗಲ್ಲ, ಬಿಸಿ ಮಾಡಿ ಬಿಸಿ ನೀರನ್ನು ಹಾಕ್ಕೊಳ್ತಾರೆ. ಅಲ್ಲಾದ ತಕ್ಷಣ ನಮ್ಮಮ್ಮ ಎಂಟ್ರಿ ಕೊಟ್ಟರು. ಈ ಕಡೆ ಬಾ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರೇ ಒಂದಿಷ್ಟು ಸಾಂಬಾರಿಗೆ ಅಂದರೆ ಉಪ್ಪೆಲ್ಲ ಕರೆಕ್ಟಾಗಿ ಚೆಕ್ ಮಾಡಬೇಕಲ್ಲ ಅಂತ ಅವರೇ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡಿ ಉಪ್ಪು ನೀರು ಎಲ್ಲ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ವಿಜಿಲ್ ಬರೋ ತನಕ ಬಿಟ್ಟರು. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸರಿ ಅಂದರೆ ನಾಟಿ ಮಶ್ರೂಮ್ ಸಿಗಲ್ಲ ಅಣಬೆ, ಹಾಗೆ ಇದನ್ನೇ ಸಿಕ್ಕಿದಾಗ ಟ್ರೈ ಮಾಡಿ. ಅದಾದಮೇಲೆ ನಾನು ಸ್ವಲ್ಪ ನುಗ್ಗೆ ಸೊಪ್ಪಿನ ಪೌಡರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ನುಗ್ಗೆ ಸೊಪ್ಪನ್ನು ಕೇಳಿದೆ. ಅಮ್ಮ ಒಂದು ಕಡೆ ಅದು ಬಂದು ಹಸು ಶೆಡ್ ಮೇಲೆ ಬೆಳ್ಕೊಂಡು ಹೋಗ್ತಾಯಿತ್ತು. ಇನ್ನು ಅದ್ರ ಮೇಲೆ ಬೆಳೆದ್ರೆ ಮತ್ತು ಬಾರಕ್ಕೆ ಅದೇನಾದರೂ ವೆಯ್ಟ್ಗೆ ಹಸು ಮೇಲೆ ಶೆಡ್ ಹಾಕಿದ್ವಲ್ಲ ಅದು ಬಿದ್ದೋಗ್ಬಿಟ್ರೆ ಅಂತ ಹೇಳಿಬಿಟ್ಟು ಅದನ್ನು ಕಟ್ ಮಾಡಿ ಬಿಟ್ಟರು. ಅದರಲ್ಲಿದ್ದು ಸೊಪ್ಪೆಲ್ಲ ಕಿತ್ಕೊಂಡು ನಾನು ಸ್ವಲ್ಪ ಬಸ್ಸಾರು ಒಂದಿಷ್ಟು ನುಗ್ಗೆ ಸೊಪ್ಪಿನ ಪುಡಿ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಕಟ್ ಮಾಡಿಸ್ಕೊಂಡೆ. ನುಗ್ಗೆ ಸೊಪ್ಪು ಹಾಕಿ ಬೋಂಡ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ನಾನು ಕೂಡ ಅಂದ್ಕೊಂಡೇ ಇರಲಿಲ್ಲ. ಯಾಕೆ ಅಂತಂದರೆ ಈವ್ನಿಂಗ್ ಇದಾದಮೇಲೆ ಬೋಂಡ ಮಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ ಕಟ್ ಮಾಡ್ಕೊಂಡ್ವಿ. ಅವಾಗ ಗೊತ್ತಾಯಿತು. ಏನೋ ಒಂದಿಷ್ಟು ಅಗಲ ಜಾಗ ಇದ್ದರೆ ನಮ್ಗೆ ಇಷ್ಟ ಬಂದಿದ್ದು ಹೂವನೋ ಒಂದಿಷ್ಟು ತರಕಾರಿನೋ ಅದನ್ನು ಬೆಳೆದು ತಿನ್ನೋದಿದೆಯಲ್ಲ, ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ ಅಲ್ವಾ. ನಾವು ಹೋಗಿ ಮಾರ್ಕೆಟಲ್ಲಿ ಎಷ್ಟೋ ದುಡ್ಡು ಕೊಟ್ಟು ಹೇಗೋ ತೊಗೊಂಡು ಬಂದು ತಿನ್ಬೋದು. ಅದೇ ನಮ್ಮ ಗಿಡದಲ್ಲಿ ನಾವೇ ಕಿತ್ಕೊಂಡು ಬಂದು ತಿನ್ನೋದಿದೆಯಲ್ಲ, ಅದೊಂಥರ ಖುಷಿ. ಅದಾದಮೇಲೆ ಅಮ್ಮನೇ ನೀರೆಲ್ಲ ಬರ್ತಾಯಿತ್ತು, ಬಕೆಟಲ್ಲೆಲ್ಲ ಎಜ್ಜಿಬಿಟ್ಟು ಅದನ್ನು ಕ್ಲೀನ್ ಮಾಡೇ ಕೊಟ್ಟರು. ಸರಿ ಮನೆಗೆ ತೊಗೊಂಡೋಗಿ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊ ಅಂತ ಹೇಳಿ. ಯಾವ ಗಿಡ ಇದಾ? ಇದು ನೆಲಕ್ಕೆ ಹಾಕಿದರೆ ಉದ್ದಕ್ಕೆ ಹೋಗುತ್ತೆ. ನಮ್ಮಮ್ಮ ನೆಲಕ್ಕೆ ಹಾಕಲೇ ಇಲ್ಲ. ಇನ್ನೇನು ಸಂಜೆ ಆಯ್ತಲ್ಲ, ಮಲ್ಲೆ ಹೂವು ಏನೋ ಲಾಸ್ಟ್ ಆಲ್ಮೋಸ್ಟ್ ಕೊನೆಗೆ ಬಂದಿದೆ. ಜಾಸ್ತಿ ಹೂವು ಇಲ್ಲ, ಸ್ವಲ್ಪನೇ ಇದೆ. ಅಮ್ಮ ಡೈಲಿ ಕಿತ್ತು ಇನ್ನೇನು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಫ್ರಿಜ್ಜಲ್ಲಿ ದೊಡ್ಡ ಕವರಲ್ಲಿ ಮೊಗ್ಗನ್ನೆಲ್ಲ ಕೂಡಿಟ್ಬಿಟ್ಟಿದ್ರು. ನಾನು ಕಟ್ಟೋದಕ್ಕೆ ಟೈಮ್ ಇಲ್ಲ, ನೀನೇ ಮನೆಗೆ ತೊಗೊಂಡೋಗಿ ಕಟ್ಬಿಟ್ಟು ವಾರ ಪೂಜೆ ಮಾಡ್ಕೊ ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ಇವತ್ತಿಂದು ಲಾಸ್ಟ್ ಒಂದಿಷ್ಟು ಹೂವು ಆಯಿತು, ಅದನ್ನೆಲ್ಲ ಕಿತ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಅಷ್ಟರೊಳಗೆ ನಮ್ಮಮ್ಮನ ಫ್ರೆಂಡ್ ಒಬ್ಬರು ಮಾರ್ಕೆಟಿಂದ ಬಂದರು. ನಮ್ಮಮ್ಮನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಪ್ರತಿದಿನ ಯಾರು ಬಂದು ನಮ್ಮಮ್ಮನ ಮೀಟ್ ಆಗ್ತಾರೋ ಇಲ್ಲ ಗೊತ್ತಿಲ್ಲ. ಆಂಟಿ ಮಾತ್ರ ಒಂದು ದಿನದಲ್ಲಿ ಸಂಡೇನೂ ಸಹ ಕೆಲಸ ಇಲ್ಲ, ಇವತ್ತು ಸಂಡೇ ಮಾರ್ಕೆಟ್ಗೆ ಹೋಗಿದೆ ಅಂತ ಹೇಳಿ ಅಲ್ಲಿಂದ ಬಂದು ಅಮ್ಮನ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಾರ್ಕೆಟಿಂದ ಏನೆಲ್ಲ ತಂದಿದ್ದೀನಿ ಅಂತ ಅಮ್ಮಂಗೆ ತೋರಿಸಿ, ಅಮ್ಮಂಗೆ ಏನಾದರೂ ಬೇಕು ಅಂತ ಅಂದರೆ ಅಮ್ಮಂಗೆ ಸ್ವಲ್ಪ ಕೊಟ್ಟು ಹೋಗ್ತಾರೆ. ಸೊ ನಮ್ಮಮ್ಮನಿಗೆ ಒಂಥರ ಇಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಒಂದು 20 ವರ್ಷ ಆಯಿತು ಅಲ್ಲಿ ಬಂದು ನಾವು ಸೇರಿಕೊಂಡು. ಸೊ ಅಕ್ಕಪಕ್ಕದವರೆಲ್ಲ ಈ ಥರ ಬರೋದೇ ಒಂದು ಖುಷಿ. ಅದಾದಮೇಲೆ ಲಾಸ್ಟ್ ಬಂದಾಗ ನಾನು ನಿಮಗೆ ಹೇಳಿದ್ನಲ್ಲ ಈ ಒಂದು ಸೀರೆಗೆ ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ದೀನಿ ಅಂತ ಹೇಳಿ, ಇದೇ ಡಿಸೈನ್ ಹೇಳಿದ್ದು. ನನಗೆ ಈ ಒಂದು ಟ್ಯಾಸಲ್ ತುಂಬ ಇಷ್ಟ ಆಯಿತು. ಏನಂತ ಹೇಳ್ತೀವಿ, ಇದು ತುಂಬ ಯುನೀಕಾಗಿ ಮಾಡಿದರು. ನನಗೂ ತುಂಬ ಇಷ್ಟ ಆಯಿತು. ನಾನು ಕೂಡ ಬಟ್ಟೆ ಸ್ಟಿಚ್ ಮಾಡ್ತೀನಲ್ಲ, ಸೊ ಈ ಥರದ್ದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಡಿಸೈನ್ ಕೂಡ ಅಷ್ಟೇ, ನಾನೇ ಸಿಂಪಲ್ಲಾಗಿ ಇಡಿಸಿದ್ದೆ. ಸೊ ಇದನ್ನು ಕೂಡ ಆಂಟಿಗೆ ತೋರಿಸ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಈವ್ನಿಂಗ್ ನನ್ನ ಹಸ್ಬೆಂಡ್ ಕೂಡ ಬಂದರು ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಮಗನ 15 ದಿನ ಆದಮೇಲೆ ವಾಪಸ್ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಖುಷಿ ಅವ್ರಿಗೂ. ನಾವು ಕೂಡ ಎಲ್ಲ ಫ್ರೆಶ್ ಅಪ್ ಆದ್ವಿ. ಅಮ್ಮನ ಬಿಟ್ಟೋಗೋದಕ್ಕೆ ನನಗೆ ಪದೇ ಬರ್ತಾನೆ ಇರ್ತೀನಿ, ಬಟ್ ಆದ್ರೂ ಒಂಥರ ಬೇಜಾರು. ಇನ್ನು ಮೊಮ್ಮಗನ ಕಳಿಸ್ಬೇಕಂತ ನಿನ್ನೆಯಿಂದನೇ ನಮ್ಮಮ್ಮ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕಾಯ್ಕೊಂಡು ಕೂತಿದ್ರು. ಇಷ್ಟು ದಿನ ಹೇಗೋ ಅಮ್ಮ ಅಂತ ನನ್ನ ಜೊತೆ ಓಡಾಡಿಕೊಂಡು ಹಿಂದೆ ಮುಂದೆ ತಿರುಗ್ತಾ ಇದ್ದ, ಇವಾಗ ಹೊಟ್ಟೋಗ್ತಾನಲ್ಲ ಮಗು ಅಂತ ಹೇಳಿ ಅಮ್ಮನಿಗೂ ಕೂಡ ತುಂಬ ಬೇಜಾರಾಗ್ತಾಯಿತ್ತು. ಮಕ್ಳುಗಳು ಬಂದುಬಿಟ್ಟು ಒಂದು ವಾರ ಮನೇಲಿ ಇದ್ಬಿಟ್ರೆ ನಮಗೆ ಎಷ್ಟು ಬೇಜಾರಾಗತ್ತಲ್ಲ, ಹೆಂಗೋ ಒಂದು ವಾರ ತನಕ ನಮ್ಮ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಹೊರಟೋಗ್ತಾನಲ್ಲ ಅಂತ ಹೇಳಿ. ಅದೇ ಥರನೇ ನಮ್ಮಮ್ಮನಿಗೂ ಕೂಡ. ಸಂಜೆ ಆದ ತಕ್ಷಣ ನಮ್ಮಮ್ಮನ ಮನೆಗೆ ಬರೋ ನೆಂಟರು ಇವ್ರು 3 ಜನ, ಅಂದರೆ ನಮ್ಮ ಹಸುಗಳು ಎಲ್ಲಿದ್ರೂ ನಮ್ಮ ಮನೆ ಹುಡುಕೊಂಡು ಕರೆಕ್ಟಾಗಿ ನಮ್ಮ ಮನೆ ಹತ್ರ ಬಂದುಬಿಡ್ತಾರೆ. ಅಷ್ಟೊಳಗೆ ಅವ್ರ ಡ್ಯಾಡಿ ಬಂದರು. ಪ್ರೀತಮ್ ತೊಟ್ಲ ಚಂದ ನಿದ್ದೆ ಮಾಡಿದ್ದ ಸೀರೆಯಲ್ಲಿ, ಅವನು ಕೂಡ ಎದ್ದ. ಇವಾಗ ಮನೆಗೆ ಹೊರಡೋದೇ ಇರೋದು. ಅಮ್ಮ ಇಲ್ಲ. ಹಾಗೆ ಕೆಲವು ವ್ಯೂವರ್ಸ್ ಹೇಳ್ತಾಯಿದ್ರಿ
ಒಂದು ಏನಾದರೂ ವಸ್ತುನ ಒಂದು ಸ್ವಲ್ಪ ಹಾಳಾಗಿರೋದನ್ನ ನೋಡಿದ ತಕ್ಷಣ ನಾವು ಬಿಸಾಕ್ಬಿಟ್ಟು ಹೊಸ ವಸ್ತುನ ತೊಗೊಳ್ಳೋದು ತುಂಬ ಸುಲಭ. ಈಗಿನ ಕಾಲದ ಜನ್ರೇಷನಲ್ಲಿ ನಾವು ಮಾಡ್ತೀವಿ, ಬಟ್ ನಮ್ಮ ಅಮ್ಮನ ತಲೆಯವರು ಆ ಥರ ಮಾಡೋದಕ್ಕೆ ಹೋಗೋದಿಲ್ಲ. ಚಪಾತಿ ಹೊಸಿಯೋ ಮನೆಯಿಂದ ಒಬ್ಬರು ನನಗೆ ಹೇಳಿದ್ದು, ನೀವು ಅಮ್ಮಂಗೆ ಚಪಾತಿ ಹೊಸಿಯೋ ಮನೆ ಕೂಡ ಕೊಡ್ಸೋಕ್ಕಾಗೋದಿಲ್ವಾ ಅಂತ. ಸುಮಾರು ಜನ ಹೇಳ್ತೀರಾ ಟಿ ವಿ ಕೊಡ್ಸೋಕ್ಕೂ ಆಗೋದಿಲ್ವಾ, ಏನೆಲ್ಲ ತೊಗೊಂಡ್ಬಿಡ್ತೀರಾ ನಿಮ್ಮ ಮನೆಗೆ ಅಂತ ಹೇಳಿಬಿಟ್ಟು. ಟಿ ವಿ ಹಾಳಾಗಿಲ್ಲ, ನಮ್ಮ ಟಿ ವಿ ತುಂಬ ಚೆನ್ನಾಗಿ ಓಡ್ತಾ ಇದೆ. ಆ ಚೆನ್ನಾಗಿರೋ ಟಿ ವಿಯನ್ನು ತೆಗೆದುಬಿಡು ಅಂತ ನಾವು ಕೂಡ ಹೇಳಿದ್ವಿ. ಆದರೆ ನಮ್ಮಮ್ಮ ಒಪ್ಪೋದೇ ಇಲ್ಲ. ಟಿ ವಿಗೆ ಏನಾಗಿದೆ, ಟಿ ವಿ ಚೆನ್ನಾಗೇ ಹೋಗಿದೆ, ಸ್ವಲ್ಪ ಕೆಟ್ಟಿಲ್ಲ, ಏನಿಲ್ಲ, ಯಾಕೆ ಈ ಮನೆಗೆ ತಕ್ಕನಾಗಿ ಜೀವನ ಮಾಡಬೇಕು ಅಂತ ಹೇಳ್ತಾರೆ. ಚಪಾತಿ ಹೊಸೋ ಮನೆಯನ್ನು ಕೂಡ ಅಷ್ಟೇ, ತೆಗೆದುಬಿಡು ಅಂತ ಅಂದ್ರೂ ಏನಾಗಿದೆ, ನಮ್ಮ ಕೆಲಸಕ್ಕೆ ಸೂಕ್ತವಾಗೇ ಇದೆ, ಕರೆಕ್ಟಾಗೇ ಇದೆ ಅಂತಲೇ ಹೇಳ್ತಾರೆ. ಆ ಥರ ಶೋಕಿ ಮಾಡೋದಕ್ಕೆ ಆಗೋದೇ ಇಲ್ಲ ನಮ್ಮಮ್ಮನ ಕೈಯಲ್ಲಿ. ನೀವು ನಿಮಗೆ ಕಾಣಿಸೋವಂಥ ಒಪಿನಿಯನ್ನ ನೀವು ಕೊಡ್ತೀರಾ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಈಗೂ ಮಾಡ್ಬೋದಲ್ವ ಇವರು ಅಂತ. ಬಟ್ ನಮ್ಮ ಒಂದು ಇದನ್ನು ನಾನು ಹೇಳ್ತೀನಿ ಅಷ್ಟೇ, ಇದನ್ನು ನೆಗೆಟಿವ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ಆಗಿನ ಕಾಲದಲ್ಲಿ ಅಪ್ಪ ಅಮ್ಮ ಅನ್ನೋರು ದುಡ್ಡಿಗೆ ತುಂಬ ಕಷ್ಟಪಡ್ತಾ ಇದ್ದವರು. ಸೊ ಹಾಗಾಗಿ ಅವ್ರಿಗೆ ಅದನ್ನು ಹಾಗೇ ಇಟ್ಕೊಳ್ಳೋಕೆ ಇಷ್ಟಪಡ್ತಾರೆ. ಸರಿ ಕೊನೆ ಹೊರಟೋಗ್ಬಿಡ್ತೀನಿ ಹಾಲು ಕರಿಯೋಣ ಅಂತ ಕೂತ್ಕೊಂಡೆ. ನಮ್ಮ ಹಸು ಬಾಲದಲ್ಲಿ ಹಾಕಿ ನನ್ನ ತಲೆ ಕೂದಲೆಲ್ಲ ಚೇಂಜ್ ಮಾಡಿಬಿಟ್ಟಿತ್ತು. ಒಂದೊಂದು ಸರಿ ಬಾಲದಲ್ಲಿ ಹೊಡಿಯುತ್ತೆ, ಚುರ್ರ ಅನ್ನತ್ತೆ, ಮತ್ತು ಬರೆನೇ ಬಂದುಬಿಟ್ಟಿರುತ್ತೆ, ಅಷ್ಟು ಜೋರಾಗಿ ಹೊಡಿಯುತ್ತೆ. ಅದನ್ನೆಲ್ಲ ಸಹಿಸ್ಕೊಂಡು ಹಾಲು ಕರಿಬೇಕು. ಸೊ ನಮ್ಮ ಬೈರನ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ತುಂಬ 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 ನನ್ನ ನೆನಪಾಗೋದು ನಮ್ಮ ಬೈರಾನೇ. ಅಲ್ಲಿಂದ ಮನೆ ಅಳಿಯಂದಿರು ಯಾರಾದರೂ ಮನೆಗೆ ಬಂದರೆ ಈವ್ನಿಂಗ್ ಟೀ ಜೊತೆಗೆ ಸ್ನ್ಯಾಕ್ಸ್ ಮಾಡಲಿಲ್ಲ ಅಂದರೆ ನಮ್ಮ ಅಮ್ಮಂಗೆ ಸಮಾಧಾನ ಆಗೋದೇ ಇಲ್ಲ. ಸರಿ ನುಗ್ಗೆ ಸೊಪ್ಪು, ಎಳೆ ಸೊಪ್ಪು ಹಾಕ್ಬಿಟ್ಟು ಮಾಡೋಣ ಇವತ್ತು ಬೋಂಡ ಅಂತ ಹೇಳಿ ಟ್ರೈ ಮಾಡಿದ್ದೆ. ನಾನು ಅಮ್ಮ ಮಾಡ್ತಾರಂತೆ, ಬಟ್ ನಾನು ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮು. ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು, ಎಷ್ಟು ಟೇಸ್ಟ್ ಆಗಿತ್ತು ಅಂತಂದರೆ ನಿಜವಾಗ್ಲೂ ಖಂಡಿತ ಯಾರಾದರೂ ನುಗ್ಗೆ ಸೊಪ್ಪು ತಂದರೆ ಒಂದ್ಸರಿ ಈ ಥರ ಬೋಂಡ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಖಂಡಿತ ಅದಕ್ಕೆ ಇದಾಗ್ಬಿಡ್ತೀರಾ, ಏನು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಸಂಜೆ ಟೀ ಜೊತೆಗೆ ಅಂತ ಹೇಳ್ಬಿಟ್ಟು ಬೋಂಡ ಮಾಡಿಕೊಟ್ರು. ಸರಿ ಇವಾಗ ಬಾಯಿ ಹೇಳಿ ಹೊರಡೋ ಟೈಮ್ ಕೂಡ ಆಗೋಗಿದೆ. ಅಷ್ಟೇ ಒಂದು ಸವಾಸ. ಹಸುನ ಕಾಣಿಸಲ್ವ ಕ್ಯಾಮ್ರಾದಲ್ಲಿ? ದಾರ ಅಮ್ಮ ಇಲ್ಲ, ಅಮ್ಮ ಬಾಯ್. ಅಮ್ಮ ಇಲ್ಲ, ಮಾಮ ಇಲ್ಲ, ಇನ್ನ ಇಲ್ಲ ಇಲ್ಲ, ಮನೆಗೆ ಹೋಗ್ತಾ ಇದೀವಿ. ಬಾಯ್. ಅಮ್ಮ ಇಲ್ಲ ಇಲ್ಲ ಇಲ್ಲ. ಏನ್ ಮಾಡ್ತೀಯ ಅಂದ್ಮೇಲೆ ಡೈಲಿ? ಅಮ್ಮ 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 ಬೇಕು. ಏನ್ ಮಾಡ್ತೀಯಪ್ಪ? ಎಲ್ಲಿ? ಅಲ್ಲೋಯ್ತಮ್ಮ. ಅಲ್ಲೋಯ್ತಮ್ಮ. ನಾವು ಮನೆಗೆ ಹೋಗ್ತೀವಿ ಈಗ. ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ ಬಿಡು. ಬಾಯ್. ಟೇಕ್ ಕೇರ್. ಲವ್ ಯು. ಖಾಲಿ ಖಾಲಿ ಎಲ್ಲ ಖಾಲಿ, ನಿನ್ನ ಹತ್ರ ಏನೂ ಇಲ್ಲ. ಮಕ್ಕಳಿಗೇನು ಹೊಸ ಹೊಸ ಜಾಗ ಆದರೆ ಹೊಸ ಹೊಸ ಜನ ಅಷ್ಟೇ. ನಾವೇನು ಬೇರೆಯವರೆಲ್ಲ ಅಲ್ಲ. ಅಲ್ಲಿಂದ ಬಂದ ತಕ್ಷಣ ಅವನು ಆರಾಮಾಗಿ ಮನೆಯಲ್ಲೇ ಇದ್ದ. ಆದರೂ ಕೂಡ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಬಂದ ತಕ್ಷಣ ಅಮ್ಮ ಅಮ್ಮ ಅಂತ ಒಂದೆರಡು ಸರಿ ಕೇಳ್ದ. ಜೊತೆಗೆ ಬೈರನ್ನ ಕೂಡ ಕೇಳ್ದ, ಭಯ್ಯ ಭಯ್ಯ ಅಂತ ಕರೀತಾನೆ. ಸೊ ಹೀಗೆ ಇವತ್ತಿನ ದಿನ ಹೋಯಿತು. ಈ ಒಂದು ಬ್ಯೂಟಿಫುಲ್ ನೇಚರ್ ಜೊತೆ ನನ್ನ ಒಂದು ಫೇವ್ರೆಟ್ ರೂಟೀನನ್ನು ಕೂಡ ನೀವು ನೋಡಿದ್ರಿ. ನೀವು ಈ ಒಂದು ಬ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.